ಮಿಲಿಟರಿ ಸಹಾಯ ಕಡಿತಗೊಳಿಸುವ ಮೂಲಕ ಟ್ರಂಪ್ ಉಕ್ರೇನ್ ಸಂಪೂರ್ಣವಾಗಿ ಕೈಬಿಟ್ರ. ಶ್ವೇತಭವನದಲ್ಲಿ ಝೆಲೆನ್ಸ್ಕಿಯನ್ನು ಅವಮಾನಿಸಿದ ನಂತರ ಅಮೆರಿಕ ಈಗ ಬಹಿರಂಗವಾಗಿ ರಷ್ಯಾದ ಪರವಾಗಿ ನಿಂತಿದೆಯಾ? ಅಮೆರಿಕ ಹಿಂದೆ ಸರಿತಾ ಇರೋದ್ರಿಂದ ಯುರೋಪ್ ಮಾತ್ರನೇ ಉಕ್ರೇನ್ ಅನ್ನು ಬೆಂಬಲಿಸೋದು ಸಾಧ್ಯನಾ? ಯುರೋಪಿಯನ್ ಬೆಂಬಲ ಕೇವಲ ಸಾಂಕೇತಿಕವಾಗಿ ಉಳಿಯುತ್ತಾ ಅಥವಾ ಅದು ನಿಜವಾದ ಮಿಲಿಟರಿ ಬಲವಾಗಿ ಬದಲಾಗುತ್ತಾ? ಇದು ಉಕ್ರೇನ್ನ ನೆಟೋ ಮಹತ್ವಾಕಾಂಕ್ಷಿಗಳಿಗೆ ಅಂತಿಮ ಹೊಡೆತನ. ಯುಎಸ್ ನೀತಿಯಲ್ಲಿನ ಈ ಬದಲಾವಣೆಯನ್ನ ರಷ್ಯಾ ಹೇಗೆ ಬಳಸಿಕೊಳ್ಳುತ್ತೆ? ಟ್ರಂಪ್ ಅವರ ಇತ್ತೀಚಿನ ನಡೆಯೊಂದಿಗೆ ಉಕ್ರೇನಿಯ ಸೋಲುವ ಯುದ್ಧದಲ್ಲಿ ತೊಡಗಿದೆಯಾ? ಈ ಎಲ್ಲಾ ಪ್ರಶ್ನೆಗಳನ್ನ ಇಟ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಉಕ್ರೇನ್ ಜೊತೆ ಟ್ರಂಪ್ ಮುನಿಸು ಹೇಗೆ ಜಾಗತಿಕವಾಗಿ ಪರಿಣಾಮ ಬೀರಲಿದೆ ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಕಳೆದ ವಾರ ಝೆಲೆನ್ಸ್ಕಿ ಶ್ವೇತಭವನಕ್ಕೆ ಹೋದಾಗ ಏನಾಯಿತು ಅಂತ ನಾವು ನೋಡಿದ್ವಿ. ಆ ವಿದ್ಯಮಾನದ ಬಳಿಕ ಯುರೋಪಿಯನ್ ನಾಯಕರು ಝೆಲೆನ್ಸ್ಕಿಯನ್ನು ಬೆಂಬಲಿಸಿದರು. ಈಗ ಟ್ರಂಪ್ ಉಕ್ರೇನ್ಗೆ ಅಮೆರಿಕದ ಮಿಲಿಟರಿ ನೆರವನ್ನ ಕಡಿತಗೊಳಿಸಿದ್ದಾರೆ. ಝೆಲೆನ್ಸ್ಕಿ ಪುಟಿನ್ ಜೊತೆಗೆ ಮಾತನಾಡುವಂತೆ ಮಾಡೋದು ಈ ತಂತ್ರದ ಗುರಿ ಅಂತ ಹೇಳಲಾಗ್ತಾ ಇದೆ. ಅಮೆರಿಕ ಉಕ್ರೇನ್ನಲ್ಲಿ ಅಧಿಕಾರವನ್ನು ಬದಲಾಯಿಸೋದಕ್ಕೆ ಯೋಚನೆ ಮಾಡ್ತಾ ಇದೆಯಾ? ರಷ್ಯಾ ಗೆಲ್ತಾ ಇದೆ ಅನ್ನುವಂಥ ಒಂದು ಚರ್ಚೆ ಇದೆ. ಕಳೆದ ವಾರ ನೇಟೋಗೆ ಸೇರುವಂತಹ ಉಕ್ರೇನ್ನ ಕನಸು ನಾಶ ಆಗೋಯ್ತು. ಝೆಲೆನ್ಸ್ಕಿಯನ್ನು ಅವಮಾನಿಸಿ ಶ್ವೇತಭವನದಿಂದ ಹೊರಹಾಕಲಾಯಿತು. ಅದಾದ ನಂತರ ಅಮೆರಿಕ ರಷ್ಯಾ ವಿರುದ್ಧದ ಎಲ್ಲಾ ಸೈಬರ್ ಕಾರ್ಯಾಚರಣೆಗಳನ್ನು ನಿಲ್ಲಿಸಿತು. ಈ ವಾರದಲ್ಲಿನ ಭೌಗೋಳಿಕ ರಾಜಕೀಯ ತಿರುವು ಈಗ ಯುರೋಪ್ ಕಡೆಗೆ ಗಮನ ಹೋಗುವಂತೆ ಮಾಡಿದೆ. ಯುರೋಪ್ ಯಾವತ್ತಾದರೂ ಅಮೆರಿಕವನ್ನು ಬದಲಾಯಿಸೋದಕ್ಕೆ ಸಾಧ್ಯವಾಗುತ್ತಾ? ಶ್ವೇತಭವನದಲ್ಲಿನ ಅವಮಾನದ ನಂತರ ಎಲ್ಲಾ ಯುರೋಪಿಯನ್ ನಾಯಕರು ಯುರೋಪಿಯನ್ ಭದ್ರತಾ ಸಮ್ಮೇಳನದಲ್ಲಿ ಝೆಲೆನ್ಸ್ಕಿಯನ್ನು ಬೆಂಬಲಿಸಿದ್ದಾರೆ. ಆದರೆ ಪ್ರಶ್ನೆ ಇರೋದು, ಯುರೋಪ್ ಬಳಿ ಅಮೆರಿಕದಂತೆಯೇ ಹಣ, ರಾಜಕೀಯ ಶಕ್ತಿ ಮತ್ತು ಶಸ್ತ್ರಾಸ್ತ್ರಗಳು ಇವೆಯಾ ಅನ್ನೋದು. ಪಶ್ಚಿಮದ ಬ್ಯಾಂಕ್ಗಳಲ್ಲಿ ರಷ್ಯಾದ ಸುಮಾರು $300 ಬಿಲಿಯನ್ ಸಂಪತ್ತಿದೆ. ಹೀಗಿರುವಾಗ ಈ ಹಣವನ್ನು ಬಳಸಿಕೊಂಡು ಉಕ್ರೇನ್ ಸಹಾಯಕ್ಕೆ ಯುರೋಪ್ ನಿಲ್ಲಬಹುದು. ಹಾಗೇನಾದರೂ ಆದರೆ ಇನ್ನು ಮುಂದೆ ಪ್ರಜಾಪ್ರಭುತ್ವ ಜಗತ್ತಿನ ನಾಯಕ ಅನ್ನುವಂಥ ಅಮೆರಿಕದ ಸ್ಥಾನವನ್ನು ಯಾರೂ ಒಪ್ಪಲಿಕ್ಕಿಲ್ಲ. ಟ್ರಂಪ್ ತಮ್ಮ ಇಮೇಜ್ ಮೇಲೆ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಂತೂ ನಿಜ. ಅವರು ನೊಬೆಲ್ ಪ್ರಶಸ್ತಿ ಗೆದ್ದುಕೊಳ್ಳುವಂತ ಹಠದಲ್ಲಿದ್ದಾರೆ ಅನ್ನುವಂಥ ಮಾತುಗಳು ಆಗಾಗ್ಗೆ ಕೇಳಿಬರೋದಿದೆ. ಆದರೆ ಝೆಲೆನ್ಸ್ಕಿಯನ್ನು ಟ್ರಂಪ್ ಅವಮಾನಿಸಿದ ಬಳಿಕ ಟ್ರಂಪ್ ಇಮೇಜ್ಗೆ ದೊಡ್ಡ ಧಕ್ಕೆ ಉಂಟಾಗಿದೆ. ಯುರೋಪ್ ಸಂಪೂರ್ಣವಾಗಿ ಉಕ್ರೇನ್ ಹಿಂದೆ ನಿಂತ್ಕೊಂಡಿದ್ದು ಟ್ರಂಪ್ಗೆ ಈಗ ದೊಡ್ಡ ಹಿನ್ನಡೆಯಾಗಿದೆ. ನೊಬೆಲ್ ಪ್ರಶಸ್ತಿ ಅಂತೂ ಇನ್ನು ಕನಸೇ ಸರಿ. ಟ್ರಂಪ್ ಮತ್ತೆ ಅವರ ಉಪಾಧ್ಯಕ್ಷ JD ವ್ಯಾನ್ಸ್ ಅಮೆರಿಕದಲ್ಲಿ ಭಾರಿ ಪ್ರತಿಭಟನೆಗಳನ್ನು ಎದುರಿಸ್ತಾ ಇದ್ದಾರೆ ಅನ್ನೋದು ಕೂಡ ಇನ್ನೊಂದು ಅಂಶ. ಈ US ಉಕ್ರೇನ್ ರಷ್ಯಾ ಚರ್ಚೆಯಲ್ಲಿ ಹಲವು ಸಮಸ್ಯೆಗಳಿವೆ. ಅಂತಿಮವಾಗಿ ಉಕ್ರೇನ್ನಲ್ಲಿ ಏನಾಗುತ್ತೆ ಅನ್ನೋದು ಮುಖ್ಯ. ಟ್ರಂಪ್ ನಡೆ ರಷ್ಯಾಗೆ ತುಂಬಾನೇ ಖುಷಿ ತಂದಿದೆ. ಪುಟಿನ್ ವಕ್ತಾರರು ಟ್ರಂಪ್ ವಿದೇಶಾಂಗ ನೀತಿ ರಷ್ಯಾದ ದೃಷ್ಟಿಕೋನದೊಂದಿಗೆ ಹೊಂದಿಕೆಯಾಗುತ್ತೆ ಅಂತ ಹೇಳ್ತಾರೆ. ಇದರಿಂದಾಗಿ ಟ್ರಂಪ್ ರಷ್ಯಾದ ಏಜೆಂಟ್ ಅನ್ನುವಂಥ ಪ್ರಶ್ನೆಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಜನರು ಕೇಳ್ತಾ ಇದ್ದಾರೆ. ಟ್ರಂಪ್ ವಿರುದ್ಧ ಏನಾದರೂ ಗಂಭೀರ ರಹಸ್ಯವನ್ನ ರಷ್ಯಾ ಇಟ್ಕೊಂಡು ಟ್ರಂಪ್ ಅವರನ್ನ ಬೆದರಿಸ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನ ಜನ ಕೇಳ್ತಾ ಇದ್ದಾರೆ. ಇಲ್ಲಿ ಮೊದಲನೇದಾಗಿ ಉಕ್ರೇನ್ನೊಂದಿಗೆ ಟ್ರಂಪ್ ನಡವಳಿಕೆ, ನಂತರ ಅವರು ಕೆನಡಾದ ಮೇಲೆ ಹಲವು ಸುಂಕಗಳನ್ನು ವಿಧಿಸಿದ್ರು. ಟ್ರಂಪ್ ಈಗ ರಷ್ಯಾದ ಮೇಲೆ ಗಮನವನ್ನು ಕೇಂದ್ರೀಕರಿಸಲಿದ್ದಾರೆ. ಬೇರೆ ಯಾವುದೇ ದೇಶ, ಯಾವುದೇ ಗುಂಪು ಅಮೆರಿಕದಂತೆ ರಾಜಕೀಯ ಶಕ್ತಿ, ಹಣಬಲ ಅಥವಾ ಉಕ್ರೇನನ್ನು ಅಳಿಸುವಂತ ಧೈರ್ಯವನ್ನು ಹೊಂದಿದೆಯಾ? ಝೆಲೆನ್ಸ್ಕಿಯನ್ನು ಅವಮಾನಿಸಿದ್ದು ಪೂರ್ವಯೋಜಿತ ಅಂತ ಹೊಸ ಜರ್ಮನ್ ಚಾನ್ಸಲರ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಉಕ್ರೇನ್ ಅನ್ನು ಬಲವಂತ ಮಾಡೋದಕ್ಕೆ ಒಂದು ಯೋಜನೆ ಇತ್ತು. ಖನಿಜ ಒಪ್ಪಂದಕ್ಕೆ ಸಹಿ ಹಾಕಬೇಕು ಅಂತ ಒತ್ತಡವನ್ನು ಹೇರಲಾಗಿತ್ತು. ಯುರೋಪಿನಲ್ಲಿ ಪುಟಿನ್ ಅವರನ್ನು ಯಾರೂ ಇಷ್ಟಪಡೋದಿಲ್ಲ. ಅದರಿಂದಾಗಿನೇ ಯುರೋಪಿಯನ್ ಭದ್ರತಾ ಸಮ್ಮೇಳನದಲ್ಲಿ ಝೆಲೆನ್ಸ್ಕಿಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಸಿಕ್ತು. ಇನ್ನು ಈ ನಡುವೆ ಯುರೋಪಿನಲ್ಲಿ ಅಮೆರಿಕದ ನೆಲೆಗಳನ್ನು ಮುಚ್ಚುವಂಥ ಮಾತುಕತೆಗಳು ನಡೀತಾ ಇವೆ. ಅಮೆರಿಕನ್ ಹಡಗುಗಳನ್ನು ಇಂಧನ ತುಂಬಿಸದಂತೆ ಕೇಳಲಾಗ್ತಾ ಇದೆ. ಟ್ರಂಪ್ ಅವರ ಅಧಿಕೃತ ಭೇಟಿಯನ್ನು ರದ್ದುಗೊಳಿಸೋದಕ್ಕೆ ಅಥವಾ ಡೌನ್ ಗ್ರೇಡ್ ಮಾಡೋದಕ್ಕೆ ಕೇಳಲಾಗ್ತಾ ಇದೆ. ಅಮೆರಿಕ ವಿರುದ್ಧ ನಿಲ್ಲೋದಕ್ಕೆ ದೊಡ್ಡ ಅವಕಾಶವೊಂದು ಈಗ ಯುರೋಪ್ಗೆ ಸಿಕ್ಕಾಗಿದೆ. ಪುಟಿನ್ ಅಥವಾ ಅವ್ರ ಭರವಸೆಗಳನ್ನು ನಂಬಬಹುದಾ ಅಥವಾ ಇಲ್ವಾ ಅನ್ನೋದ್ರ ಕುರಿತು ಯುರೋಪ್ನಲ್ಲಿ ಯಾವುದೇ ಚರ್ಚೆ ಇಲ್ಲ. ಪುಟಿನನ್ನು ಕಿಂಚಿತ್ತು ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ಯುರೋಪಿಗೆ ಗೊತ್ತಾಗಿದೆ. ಉಕ್ರೇನ್ಗೆ ಸಹಾಯ ಮಾಡೋದಕ್ಕೆ ಬೇಕಾದಷ್ಟು ಹಣ ಮತ್ತು ಸೈನಿಕ ಬಲ ಯುರೋಪ್ ಬಳಿ ಇದೆಯಾ? ಅಮೆರಿಕ ಮತ್ತು ಯುರೋಪಿನ GDP ಸರಿಸುಮಾರು ಒಂದೇ ಥರ ಇದ್ರೂ ಕೂಡ ಸೈನ್ಯ ಬಲದಲ್ಲಿ ಯುರೋಪ್ ತುಂಬಾನೇ ಹಿಂದುಳಿದಿದೆ. ಹೀಗಿರುವಾಗ ಇದನ್ನು ರಷ್ಯಾದ ಹಣ ಬಳಸಿ ತನ್ನ ಸೈನ್ಯ ಬಲವನ್ನು ಅಭಿವೃದ್ಧಿಪಡಿಸುವಂಥ ಅವಕಾಶವಾಗಿ ಯುರೋಪ್ ನೋಡ್ತಾ ಇದೆ. ಈ ಮೊದಲೇ ಹೇಳಿದಾಗೆ ರಷ್ಯಾದ ಹಣವನ್ನು ಯುರೋಪ್ ಫ್ರೀಸ್ ಮಾಡಿಟ್ಟಿದೆ. ಈಗಾಗಲೇ ಫ್ರೀಸ್ ಮಾಡಿದಂಥ ಈ ಹಣದಿಂದ ಬರುವಂಥ ಬಡ್ಡಿಯನ್ನು ಉಕ್ರೇನ್ ಸಹಾಯಕ್ಕೆ ಬಳಸಲಾಗ್ತಾ ಇದೆ. ಹೀಗಿರುವಾಗ ಈ ಇಡೀ ಮೊತ್ತವನ್ನು ಉಕ್ರೇನ್ ಸಹಾಯಕ್ಕಾಗಿ ಯುರೋಪ್ ಬಳಸಬಹುದಾ ಅನ್ನುವಂಥದ್ದು ಅತಿ ದೊಡ್ಡ ಪ್ರಶ್ನೆ. ಹಾಗೆ ಕಾನೂನಾತ್ಮಕವಾಗಿ ಯುರೋಪ್ ರಷ್ಯಾದ ಹಣವನ್ನು ಖರ್ಚು ಮಾಡಬಹುದಾ ಅನ್ನೋದು ಇನ್ನೊಂದು ಪ್ರಶ್ನೆ. ಇದಕ್ಕೂ ಉತ್ತರವನ್ನು ಯುರೋಪ್ ಕಂಡುಕೊಂಡಿದೆ. ರಷ್ಯಾ ಯುದ್ಧ ಅಪರಾಧಗಳನ್ನು ಮಾಡಿದೆ ಅಂತ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯ ಹೇಳಿದೆ. ಹೀಗಿರುವಾಗ
ತಾನು ಮಾಡಿದ ಹಾನಿಗೆ ರಷ್ಯಾ ಪರಿಹಾರವನ್ನ ನೀಡಬೇಕು. ಈ ರೀತಿ ಪರಿಹಾರ ನೀಡಿದ್ರೆ ಮಾತ್ರ ಜಪ್ತಿ ಮಾಡಿದ ಹಣ ಹಿಂದಿರುಗಿಸಲಾಗುವುದು ಅಂತ ಯುರೋಪ್ ಹೇಳಬಹುದು. ಅಮೆರಿಕ ಉಕ್ರೇನ್ಗೆ ಕೈ ಕೊಟ್ಟ ಬಳಿಕ ಇನ್ನು ಯಾರನ್ನು ಹಾಗೆ ನೇಟೋವನ್ನು ಸಹ ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ಯುರೋಪಿಗೆ ಅರ್ಥ ಆಗಿದೆ. ಹಾಗಾಗಿ ನಮ್ಮ ಸೈನ್ಯ ಬಲವನ್ನು ಹೆಚ್ಚು ಮಾಡೋದಕ್ಕೆ ಯುರೋಪ್ ಮುಂದಾಗಿದೆ. ದೊಡ್ಡ ಮಟ್ಟದಲ್ಲಿ ಆ ಕಡೆಗೆ ಹೂಡಿಕೆ ಮಾಡೋದಕ್ಕೆ ಮುಂದಾಗಿದೆ. ಇಂಗ್ಲೆಂಡ್ 5,000 ಕ್ಷಿಪಣಿಗಳನ್ನು ನೀಡೋದಾಗಿ ಭರವಸೆ ನೀಡಿದೆ. ಆದರೆ ಯುರೋಪ್ ಉಕ್ರೇನ್ಗೆ ಸಹಾಯ ಮಾಡೋದಕ್ಕೆ ಬಯಸಿದ್ರೆ ಇನ್ನೂ ಹೆಚ್ಚಿನ ಖರ್ಚು ಮಾಡಬೇಕಾಗತ್ತೆ. ಇಲ್ಲದೇ ಇದ್ರೆ ಉಕ್ರೇನಲ್ಲಿ ಶರಣಾಗಬೇಕಾಗತ್ತೆ. ಉಕ್ರೇನ್ ಸೋತ್ರೆ ಪುಟಿನ್ ಗೆಲುವಿನಿಂದ ಟ್ರಂಪ್ಗೆ ಏನು ಸಿಗುತ್ತೆ? ಹಾಗಿದ್ರೆ ಇದು ಆತಂಕಕಾರಿ ವಿಷಯ. ಟ್ರಂಪ್ ಅಮೆರಿಕವನ್ನ ಶ್ರೀಮಂತ ಉದ್ಯಮಿಗಳ ಕೂಟಾನೇ ಆಳುವಂತಹ ದೇಶವನ್ನಾಗಿ ಪರಿವರ್ತಿಸೋದಕ್ಕೆ ಬಯಸ್ತಾರ? ಟ್ರಂಪ್ಗಳೇ ಎಲಾನ್ ಮಸ್ಕ್ ಅಮೆರಿಕವನ್ನ ರಷ್ಯಾದ ರೂಪವನ್ನ ಮಾಡೋದಕ್ಕೆ ಬಯಸ್ತಾರ? ಟ್ರಂಪ್ ಮತ್ತೆ ಅಧಿಕಾರಕ್ಕೆ ಬಂದ ಕೇವಲ ಒಂದೇ ತಿಂಗಳಿನಲ್ಲಿ ಪ್ರಜಾಪ್ರಭುತ್ವ ಕುರಿತ ಪಶ್ಚಿಮದ ವ್ಯಾಖ್ಯಾನ ಈಗ ನಮ್ಮ ಕಣ್ಣೆದುರೇ ಛಿದ್ರ ಆಗ್ಬಿಟ್ಟಿದೆ. ಕೆನಡಾವನ್ನ ಅಮೆರಿಕದ ಭಾಗ ಮಾಡಿ, ಗಾಜಾವನ್ನ ಪ್ರವಾಸೋದ್ಯಮದ ಕ್ಷೇತ್ರ ಮಾಡಿ, ಗ್ರೀನ್ಲ್ಯಾಂಡ್ ಅನ್ನ ನಮಗ್ ಮಾರಿಬಿಡಿ, ಡೆನ್ಮಾರ್ಕ್ ಫಿನ್ಲ್ಯಾಂಡ್ ಅನ್ನ ಬಿಡಬೇಕು. ಈ ರೀತಿ ಅನೇಕ ಪ್ರಜಾಪ್ರಭುತ್ವ ವಿರೋಧಿ ಹೇಳಿಕೆಗಳನ್ನು ಟ್ರಂಪ್ ನೀಡಿದ್ದಾರೆ. ಅಮೆರಿಕನ್ರು ಇದು ಶಾಂತಿ ಮಾತುಕತೆಯಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಮಾಜಿ ಪೋಲಿಷ್ ಅಧ್ಯಕ್ಷ ಟ್ರಂಪ್ಗೆ ಪತ್ರ ಬರೆದಿದ್ದು ಜೆಲೆನ್ಸ್ಕಿಯನ್ನ ಹೇಗೆ ಅವಮಾನಿಸಲಾಗಿದೆ ಅನ್ನೋದನ್ನ ನೋಡಿ ಗಾಬರಿಗೊಂಡಿದ್ದಾಗ ಹೇಳಿದ್ದಾರೆ. ತಮ್ಮ ದೇಶವನ್ನ ರಕ್ಷಣೆ ಮಾಡೋದಕ್ಕೆ ಸಾಯಲು ಸಿದ್ಧರಾಗಿರುವಂತಹ ಉಕ್ರೇನಿಯನ್ ಸೈನಿಕರಿಗೆ ನಾವು ಕೃತಜ್ಞತೆಯನ್ನು ತೋರಿಸಬೇಕು ಅಂತ ಅವರು ಆ ಒಂದು ಪತ್ರದಲ್ಲಿ ಬರೆದಿದ್ದಾರೆ. ಈ ಪತ್ರದಲ್ಲಿ ಇನ್ನೊಂದು ವಿಷಯವನ್ನು ಕೂಡ ನೆನಪಿಸಲಾಗಿದೆ. ಯುದ್ಧವನ್ನ ಉಕ್ರೇನ್ ಪ್ರಾರಂಭ ಮಾಡಿತು ಅಂತ ಹಲವರು ಹೇಳ್ತಾರೆ. ಆದರೆ 1994ರಲ್ಲಿ USSR ಪತನ ಆದಾಗ ಕಥೆ ಪ್ರಾರಂಭ ಆಗುತ್ತೆ. ಉಕ್ರೇನ್ ಬಳಿ ಇದ್ದಂಥ ಎಲ್ಲ ಪರಮಾಣು ದಾಸ್ತಾನು ಒಪ್ಪಿಸುವಂತೆ ಆಗ ಹೇಳಲಾಗಿತ್ತು. ನಿಮ್ಮ ಸುರಕ್ಷತೆ ನಮ್ಮ ಜವಾಬ್ದಾರಿ ಅಂತ ಆಗ ರಷ್ಯಾ, ಚೈನಾ ಹಾಗೆ ಅಮೆರಿಕ ಹೇಳಿದ್ವು. ಉಕ್ರೇನ್ಗೆ ಅನೇಕ ಸುಳ್ಳುಗಳನ್ನು ಹೇಳಲಾಯಿತು. ಅವತ್ತು ಉಕ್ರೇನ್ ಒಪ್ಪದೇ ಇದ್ದಿದ್ದಲ್ಲಿ ಇವತ್ತು ಉಕ್ರೇನ್ 3ನೇ ಅತಿ ದೊಡ್ಡ ಪರಮಾಣು ದಾಸ್ತಾನನ್ನು ಹೊಂದಿರ್ತಾ ಇತ್ತು. ಆದರೆ ಉಕ್ರೇನ್ ಬಗ್ಗೆ ತುಂಬಾ ಸುಳ್ಳುಗಳನ್ನು ಹರಡಲಾಗಿದೆ. ಹೀಗಿರುವಾಗ ಭಾರತದ ನಿಲುವು ಏನಿರಬೇಕು? ಭಾರತ ಈವರೆಗೂ ಟ್ರಂಪ್ ಹೇಳಿದಾಗೆ ನಡೆದುಕೊಂಡಿದೆ. ಅಕ್ರಮ ವಲಸಿಗರನ್ನ ಹಿಂಪಡೆದುಕೊಳ್ಳಿ ಅಂತ ಹೇಳಿದಾಗ ಅದಕ್ಕೂ ಕೂಡ ಭಾರತ ಓಕೆ ಅಂತ ಹೇಳ್ತು. ಅಕ್ರಮ ವಲಸಿಗರನ್ನ ಕೈ ಕೋಳ ಹಾಕಿ ಹಿಂದಿರುಗಿಸಿದಾಗ ಅದಕ್ಕೂ ಕೂಡ ಭಾರತ ಓಕೆ ಅಂತ ಹೇಳ್ತು. ಟಾರಿಫ್ ಕಡಿಮೆ ಮಾಡಿ ಅಂತ ಅಮೆರಿಕ ಹೇಳಿದಾಗ ಅದಕ್ಕೂ ಕೂಡ ಭಾರತ ಓಕೆ ಅಂತ ಹೇಳ್ತು. ಡಾಲರ್ ಅನ್ನ ಬದಲಾಯಿಸೋದಕ್ಕೆ ಮುಂದಾಗಬೇಡಿ ಅಂತ ಟ್ರಂಪ್ ಹೇಳಿದಾಗ ಅದಕ್ಕೂ ಕೂಡ ಭಾರತ ಓಕೆ ಅಂತ ಹೇಳ್ತು. ಟ್ರಂಪ್ ಚೀನಾವನ್ನ ಎದುರಿಸೋದಿಕ್ಕೆ ಇದನ್ನ ಮಾಡ್ತಾ ಇದ್ದಾರೆ ಅಂತ ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀವಿ. ಟ್ರಂಪ್ಗೆ ಚೀನಾದ ಅಧ್ಯಕ್ಷರ ಬಗ್ಗೆನೇ ಹೆಚ್ಚಿಗೆ ಗೌರವ ಇದೆ. ನಾಳೆ ಚೀನಾ ಏನಾದರೂ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಅಮೆರಿಕ ಯಾರ ಪರವಾಗಿ ನಿಲುವನ್ನು ತೆಗೆದುಕೊಳ್ಳುತ್ತೆ? ಅಥವಾ ಅಮೆರಿಕ ನಮ್ಮಿಂದ ಖನಿಜ ಒಪ್ಪಂದವನ್ನ ಕೇಳುತ್ತಾ? ಒಪ್ಪಂದಕ್ಕೆ ಸಹಿ ಹಾಕಿ ನಂತರ ಸಹಾಯ ಮಾಡುವ ಕುರಿತು ಯೋಚಿಸುವ ಅಂತ ಅಮೆರಿಕ ಹೇಳುತ್ತಾ? ಒಂದು ವಿಷಯ ಇಲ್ಲಿ ಸ್ಪಷ್ಟವಾಗಿದೆ. ಇವತ್ತಿನ ಜಗತ್ತಿನಲ್ಲಿ ಯಾರಿಗೂ ಯಾವುದೇ ಖಾಯಂ ಮಿತ್ರ ರಾಷ್ಟ್ರಗಳು ಇಲ್ಲ. ಯಾರು ಯಾವಾಗ ಬೇಕಾದರೂ ಪಲ್ಟಿ ಹೊಡಿಬಹುದು. ಇಲ್ಲಿ ಇನ್ನೊಂದು ವಿಷಯ ಇದೆ. ಒಪ್ಪಂದಗಳು ಮಾತ್ರ ಟ್ರಂಪ್ಗೆ ಬಹುಮುಖ್ಯ. ಮಿತ್ರ ರಾಷ್ಟ್ರಗಳು ಅನ್ನುವಂಥ ಹೊಣೆ ಟ್ರಂಪ್ಗೆ ಬೇಡ. US ಮತ್ತು ರಷ್ಯಾ ಒಟ್ಟಿಗೆ ಬಂದರೆ ಅದು ನಮಗೆ ಕೆಟ್ಟದ್ದು. ನಾವು ಎರಡರಿಂದನೂ ಲಾಭ ಪಡಿತಾ ಇದ್ವಿ. ಈಗ ಅವರು ಒಟ್ಟಿಗೆ ಇದ್ದಾರೆ. ಹಾಗಾದರೆ ನಮಗೆ ಕಷ್ಟ ಮತ್ತು ಚೀನಾದ ಅಪಾಯ ಕೂಡ ಹೆಚ್ಚಾಗುತ್ತೆ. ಈ ಎಲ್ಲ ಭೌಗೋಳಿಕ ರಾಜಕೀಯ ಚಟುವಟಿಕೆಗಳಿಂದಾಗಿ ನಾವು ನಮ್ಮ ರಕ್ಷಣೆಯನ್ನು ಹೆಚ್ಚು ಮಾಡ್ಕೊಳ್ಬೇಕಾಗಿದೆ. ನಾವು ಹಿಂದೂ ಮುಸ್ಲಿಂ ರಾಜಕೀಯವನ್ನು ಬಿಟ್ಟು ಈ ನಿಜವಾದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡದೇ ಇದ್ರೆ ತುಂಬ ತಡವಾಗಿ ಹೋಗ್ಬೋದು. ಇದೆ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.